ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಕರುಣ ಧಾರಾವಾಹಿಯ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ನಿಧಿ ಮತ್ತು ನಮ್ಮ ಕರ್ಣ ಒಂದು ಇದಕ್ಕೆ ಹೋಗ್ತಾ ಇರ್ತಾರೆ, ಬೈಕ್ ರೈಡಿಂಗ್ ಹೋಗ್ತಾ ಇರ್ತಾರೆ. ತುಂಬ ಖುಷಿಯಾಗಿರ್ತಾರೆ ನಿಧಿ. ಬಟ್ ಕರ್ಣ ಮಾತ್ರ ತುಂಬ ಯೋಚನೆ ಮಾಡ್ತಾ ಇರ್ತಾರೆ. ಜೊತೆಗೆ ಬೈಕ್ ಪಟ್ ಅಂತ ನಿಲ್ಲಿಸ್ಬಿಡ್ತಾರೆ. ನಿಲ್ಲಿಸಿದ ತಕ್ಷಣ ಕರ್ಣ ಸರ್ ಏನಾಯಿತು, ಯಾಕೆ ಅಂತ ಕೇಳ್ತಾಳೆ ನಿಧಿ. ಅಲ್ಲ ರೀ ನಿಧಿ, ಎಷ್ಟು ಆರಾಮಾಗಿದ್ದೀರಲ್ಲ ನೀವು, ನನಗೆ ನೋಡಿದ್ರೆ ಇಷ್ಟೊಂದು ಟೆನ್ಷನ್ ಆಗ್ತಿದೆ ಅಂತ ನಮ್ಮ ಕರ್ಣ ಹೇಳ್ತಾರೆ. ಯಾಕೆ ಸರ್ ಏನಾಯಿತು ಅಂದಾಗ, ಅಲ್ಲ ನಿಮ್ಮನ್ನು ನಾಳೆ ಹುಡುಗ ನೋಡೋಕೆ ಬರ್ತಿದ್ದಾನೆ, ಅವನ ಮುಂದೆ ನೀವು ಜ್ಯೂಸ್ ತೊಗೊಂಡು ಸ್ಯಾರಿ ಹಾಕ್ಕೊಂಡು ಹೋಗಿ ನಿಂತ್ಕೊಳ್ಳೋದು ನನ್ನ ಕೈಲೇ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ನೀವು ನೋಡಿದ್ರೆ ಇಷ್ಟೊಂದು ಕೂಲ್ ಆಗಿದ್ದೀರಾ ಅಂತ ಹೇಳ್ತಾನೆ. ಸರ್ 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 ಏನಿದು ಅಂತ ಹೇಳ್ಬಿಟ್ಟು, ಜಲಸ್ ಆಗ್ತಿದೆಯಾ ಅಂತ ಹೇಳ್ಬಿಟ್ಟು ಈ ರೀತಿ ಇಬ್ಬರು ಮಾತಾಡ್ಕೋತಾ ಇರ್ತಾರೆ. ಆಗಲ್ವಾ ಮತ್ತೆ ಅಂತ ಹೇಳಿದಾಗ, ಡೋಂಟ್ ವರಿ ಸರ್, ನೀವೇನು ಯೋಚನೆ ಮಾಡಬೇಡಿ ಅಂತ ಏನೋ ಒಂದು ದೊಡ್ಡದಾಗಿ ಪ್ಲ್ಯಾನ್ ಮಾಡಿದ್ದೀನಿ ಅನ್ನೋ ಥರ ನಮ್ಮ ನಿಧಿ ಕೂಡ ಬಿಲ್ಡಪ್ ಕೊಡ್ತಾರೆ. ಕಾರಣ ನನಗೆ ಆದರೂ ಕೂಡ ಏನೋ ಒಂಥರ ಕಶಿವಿಶಿ, ನನ್ನ ಹುಡುಗಿ ಬೇರೆಯವ್ರು ನೋಡ್ತಾರಂದರೆ ನನಗೆ ಇಷ್ಟ ಆಗುತ್ತಾ ಅಂದಾಗ, ಸರ್ ನನ್ನ ಕೊನೆ ಉಸಿರಿರೋ ತನಕ ನೀವೇ ನನ್ನ ಏನಂತಂದರೆ ಕೊನೆನೂ ನೀವೇ, ಮೊದಲು ನೀವೇ, ಕೊನೆನೂ ನೀವೇ ಅಂತ ಹೇಳ್ತಾಳೆ. ಹೇಳೋದನ್ನ ಹೇಳ್ತೀರಾ, ಆದರೂ ಇದೆಲ್ಲ ನಡೀತಾ ಇದೆಯಲ್ಲ ನಿಧಿ ಅಂತ ಹೇಳ್ತಾರೆ. ಡೋಂಟ್ ವರಿ ಸರ್ ಅಂತ ಹೇಳ್ತಾಳೆ. ಆಮೇಲೆ ಏನಂತಂದರೆ, ಇಲ್ಲಿ ಎಂಟ್ರಿ ಕೊಡ್ತಾ ಇರೋದು ಬೇರೆ ಯಾರೂ ಅಲ್ಲ, ನಮ್ಮ ಇವರು ಸೀತಾರಾಮ ಕಲ್ಯಾಣದಲ್ಲಿ ಇರ್ತಕ್ಕಂಥ ರಾಮ್ ಅವರು ಡಾಕ್ಟರ್ ಅರ್ಜುನಾಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ಡಾಕ್ಟರ್ ಅರ್ಜುನ್ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಸೊ ಬರ್ತಾರೆ. ನಿಧಿ ಕೂಡ ತುಂಬ ಸೀರೆ ಉಟ್ಕೊಂಡು ಚೆನ್ನಾಗಿ ರೆಡಿಯಾಗಿ ಬರ್ತಾಳೆ, ಜ್ಯೂಸನ್ನು ಹಿಡ್ಕೊಂಡು. ಬಟ್ ಈ ರಮೇಶ ಮಾತ್ರ ಫುಲ್ ಖುಷಿಯಾಗಿರ್ತಾನೆ, ಹ್ಯಾಪಿ. ಅಜ್ಜಿ, ಈ ನಿತ್ಯ ಎಲ್ಲರೂ ಕೂಡ ಖುಷಿ ಇರ್ತಾರೆ. ಬರ್ತಾಳೆ. ಬಂದ ತಕ್ಷಣ ಹುಡುಗಿ ಮಾತಾಡೋದಿದ್ರೆ ಏನಾದರೂ ಮಾತಾಡಿ ಅಂತ ಹೇಳ್ತಾರೆ. ಇಲ್ಲಿ ಅಜ್ಜಿಯರು ಕೂಡ ಪರ್ಮಿಷನ್ ಕೊಡ್ತಾರೆ. ಆಗ ಮಾತಾಡೋಕ್ಕೆ ಅಂತ ಹೋಗ್ತಾರೆ. ನಿಧಿ ಅವರು ಏನೋ ಕೆಲವೊಂದು ಕಂಡೀಷನ್ಗಳನ್ನು ಹಾಕ್ತಾರೆ. ನಾ ಬೆಳಿಗ್ಗೆ ಎದ್ದೇಳಕ್ಕಾಗಲ್ಲ, ನಂಗೆ ತಲೆ ಸ್ನಾನ ಮಾಡೋಕ್ಕಾಗಲ್ಲ, ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ, ಯಾರ ಜೊತೆ ಓದೆ, ಎಲ್ಲಿಗೆ ಓದೆ, ಏನು ಅಂತ ಕ್ವಶನ್ ಕೇಳಬಾರ್ದು ಅಂತ ಸಾಕಷ್ಟು ಕ್ವಶನ್ಗಳನ್ನು ಹಾಕ್ತಾರೆ. ಅದನ್ನೆಲ್ಲ ನಮ್ಮ ಅರ್ಜುನ್ ಡಾಕ್ಟರ್ ಅವರು ಹ್ಞೂ ಅಂತ ಅಂದ್ಕೊಂಡೇ ನಿಂತ್ಕೋತಾರೆ. ನಿಂತ್ಕೊಂಡಾದ್ಮೇಲೆ ಹುಡುಗ ಮಾತಾಡಿದಾದ್ಮೇಲೆ ಹೋಗ್ತಾರೆ. ಇನ್ನು ಕರ್ಣ ಸರ್ ಇದ್ದವರು, ಆಯಿತು ನಿಧಿ ಆಡಿರೋ ಮಾತಿಗೆ ಈ ಡಾಕ್ಟ್ರು ಒಪ್ಕೊಳ್ಳೋದಿಲ್ಲ, ಮನೆಯಿಂದ ಎಸ್ಕೇಪ್ ಆಗ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ಸೊ ನಿಧಿ ಮಾತಾಡೋದು ನೋಡಿ, ಅವಳು ಆಡ್ತಿರೋದನ್ನ ನೋಡಿ ಕಳೆದೋಗಿರ್ತಾರೆ. ತುಂಬ ಖುಷಿ ಕೂಡ ಪಡ್ತಾ ಇರ್ತಾರೆ. ಅಷ್ಟರಲ್ಲೇ ಡಾಕ್ಟರ್ ಅರ್ಜುನ್ ಕೂಡ ಬರ್ತಾರೆ. ಮನೆಯವ್ರ ಹತ್ರ ಬಂದ್ಬಿಟ್ಟು, ನನಗೆ ಹುಡುಗಿ 200% ಓಕೆ, ನಿಧಿಯವರು ಓಕೆ ಅಂದರೆ ಆಯಿತು ಅಂತ ಹೇಳ್ತಾರೆ. 100% ಓಕೆ ಅಂತ ಹೇಳ್ತಾರೆ. 200% ಅಲ್ಲ, 100% ಓಕೆ ಅಂತಾರೆ. ನಾನು 100 ಹೆಚ್ಚಿಗೆ ಹಾಕಿದೆ ಅಂತ ಅನಿಸುತ್ತೆ. ಸೊ 100% ಓಕೆ ಅಂತ ಹೇಳಿದ ತಕ್ಷಣ ನಿಧಿಗೆ ಫುಲ್ ಶಾಕು, ಕರ್ಣನಿಗೂ ಶಾಕು, ನಿತ್ಯಗೆ ಖುಷಿ ಆಗುತ್ತೆ, ಅಜ್ಜಿಂದ್ರೆ ಖುಷಿ ಆಗುತ್ತೆ. ರಮೇಶ ಅಂತೂ ಫುಲ್ಲು ಏನಂತಂದರೆ ಜ್ಯೂಸಿನಲ್ಲೇ ಸ್ನಾನ ಮಾಡಿದಷ್ಟು ಖುಷಿ ಪಡ್ತಾರೆ. ಸೊ ಈಗಾಗಿದೆ, ಇನ್ನು ಮುಂದೆ ಏನಾಗ್ಬೋದು? ಹಾಗಾದರೆ ಡಾಕ್ಟರ್ ಕರ್ಣ ಮತ್ತು ಡಾಕ್ಟರ್ ನಿಧಿ ದೂರ ಆಗ್ತಾರೆ, ಅರ್ಜುನ್ ನಿಜವಾಗ್ಲೂ ನಿಧಿಗೆ ಮದುವೆ ಆಗ್ತಾರೆ. ಸೊ ತುಂಬ ರೋಚಕ ಸಂಚಿಕೆಗಳಿದ್ದಾವೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ಸೊ ಮದುವೆಗಂತೂ ಒಪ್ಕೊಂಡ್ಬಿಟ್ಟಿದ್ದಾರೆ ಅರ್ಜುನ್ ಅವರು. ಹಾಗಾದರೆ ನಿಧಿಗೆ ಮತ್ತು ನಮ್ಮ ಡಾಕ್ಟರ್ ಕರ್ಣನಿಗೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ದಾರೆ, ಅಥವಾ ನಿಜವಾಗ್ಲೂ ಈ ರಮೇಶ ಅಂದ್ಕೊಂಡಿರೋ ಕನಸು ನನಸಾಗುತ್ತೆ ಅನ್ನೋದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.